ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ವೀಡಿಯೋಸ್ ಮಾಡಿ ನಾನು ತುಂಬ ದಿನವೇ ಆಯಿತು ಲಾಗ್ನೆಲ್ಲ ಅಪ್ಲೋಡ್ ಮಾಡಿ. ಹಾಗಾಗಿ ಇನ್ನು ಮುಂದೆ ವೀಡಿಯೋಸ್ನ ಮಾಡಿ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಾರ್ನಿಂಗ್ ನಾನು 11 o'clock ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಊರಿಗೆ ಹೊರಟಿದ್ದೀವಿ. ನಾನು ಧನ್ವಿ ಕೂಡ ರಜೆ ಇರೋದ್ರಿಂದ ನಮ್ಮ ಅಮ್ಮನ ಮನೆಗೆ. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಊರಿಗೆ ಕೂಡ ಹೊರಟಿದ್ದೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಂದ ಡೈರೆಕ್ಟ್ ಬಸ್ ಇತ್ತು, ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ 11:30ಗೆ. ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ನಮ್ಮ ಚನ್ನರಾಯಪಟ್ಟಣ ಬಸ್ ಹತ್ಸಿದ್ರು. ಅದಾದಮೇಲೆ ಒಂದು 5 ನಿಮಿಷಕ್ಕೆ ಅದು ಬಂತು. ಇನ್ನು ಹತ್ತಿದ ಮೇಲೆ ಇಳಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹತ್ಕೊಂಡು ಮತ್ತೆ ಚನ್ನರಾಯಪಟ್ಟಣದಲ್ಲಿ ಇಳಿದ್ಬಿಟ್ಟು ಮತ್ತೆ ಅದೇ ಡೈರೆಕ್ಟ್ ಬಸ್ ಬೇಲೂರು ಬಸ್ನೇ ಹತ್ಕೊಂಡ್ವಿ. ಇನ್ನೇನು ಈ ಬಿಸಿಲಲ್ಲಿ ಹೊರಗಡೆ ಸ್ವಲ್ಪ ಸುತ್ತಾಡೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಸೆಕೆ ಇದೆ. ಹೊರಗಡೆ ಒಂಚೂರು ಗಾಳಿ ಬೀಸಲ್ಲ, ಅಷ್ಟು ಬಿಸಿಲು. ಹೋದ ಸರಿಗಿಂತ ಈ ಸರಿ ತುಂಬಾ ಚಳಿನೂ ಕೂಡ ಇತ್ತು, ಅದೇ ಥರ ಬಿಸಿಲು ಕೂಡ ಇದೆ. ಹಾಗಾಗಿ ಜರ್ನಿ ಮಾಡೋದೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಯಾವಾಗ ಊರಿಗೆ ಹೋಗಿ ರೀಚ್ ಆಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಇವತ್ತೇನಪ್ಪ ಹೋಗೋದು ಅಂತ ಊರಿಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ ಗೋವಾ ಟ್ರಿಪ್ ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ಹಾಗಾಗಿ ಅಣ್ಣನ ಮನೆ ಇರೋದ್ರಿಂದ ಊರಿಗೆ ಹೋಗಿ ನಾವು ಹತ್ತಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಬ್ಯಾಂಗ್ಳೂರಿಂದ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಅಕ್ಕ, ದೊಡ್ಡಮ್ಮ ಇಷ್ಟು ಜನ ಇನ್ನೆಲ್ಲ ಊರ ಕಡೆಯಿಂದನೇ ಬರ್ತಿದ್ದಿದ್ದು. ಹಾಗಾಗಿ ನಮ್ಮ ಅಮ್ಮನ ಊರಿಗೆ ಹೋಗ್ಬಿಟ್ಟು 8 o'clockಗೆಲ್ಲ ಬಿಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡಬೇಕು. ಇನ್ನೇನು ನಾವು ಬೇಲೂರು ಕೂಡ ರೀಚ್ ಆದ್ವಿ. ಬೇಲೂರಿಗೆ ಬಂದು 1 hour ಕಾಯ್ದಿದ್ದೀವಿ. ತುಂಬಾ ರಶ್ಶು, ಅದರಲ್ಲೂ ಬಸ್ಗಳು ಕೂಡ ಇರಲಿಲ್ಲ ನಮ್ಮ ರೂಟ್ಗೆ. ನಮ್ಮ ರೂಟ್ಗೆ ಹೋಗೋ ಕಡೆ ಅಂತೂ ತುಂಬಾ ರಶ್ ಇತ್ತು. ಎಷ್ಟು ಜನ ಇದ್ದರು ಅಂದರೆ ಒಂದು 3-4 ಬಸ್ ಬಂದರೂ ಸಾಲ್ತಿರಲಿಲ್ಲ, ಅಷ್ಟು ರಶ್ ಇತ್ತು. ನಾನು ಧನ್ವಿ ಕೂಡ 1 hour ಕಾಯ್ದಿದ್ವಿ. ತುಂಬಾ ಬಿಸಿಲಿತ್ತು, ಸೆಕೆ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅದರಲ್ಲೂ ಒಂದು ಬಸ್ ಬಂತು, ಒಂದು 1/2 hour, ಒಂದು 3/4 hour ಆದಮೇಲೆ ಒಂದು ಬಸ್ಸು ಫುಲ್ ಆಗಿಬಿಡ್ತು. ಹತ್ತಕ್ಕಂತೂ ಮಕ್ಳನ್ನ ಕರ್ಕೊಂಡು ನಿಜ ಹತ್ತಕ್ಕಾಗಲ್ಲ, ಅಷ್ಟು ಮಕ್ಳನ್ನ ಕರ್ಕೊಂಡು ನಿಜವಾಗ್ಲೂ ಹತ್ತಕ್ಕಾಗಲ್ಲ. ಮಕ್ಳನ್ನೆಲ್ಲ ತಳ್ಳಾಡ್ಬಿಡ್ತಾರೆ ಈ ಬಿಸಿಲಲ್ಲಿ. ಮಕ್ಳನ್ನ ಕರ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ಈ ಬಸ್ಸಲ್ಲಿ. ಹಾಗಾಗಿ ಇನ್ನೇನು ನಾವು ಆ ಬಸ್ನ ಒಂದು ಬಿಟ್ಬಿಟ್ಟೆ ಹೋಗಲಿ ಅಂತ. ಮತ್ತಿನ್ನೂ ಒಂದು ಬಸ್ ಬಂತು, ಒಂದೇ ಸರಿ 2 ಬಸ್ ಬಂದು, ಅದರಲ್ಲೂ ಕೂಡ ನಮಗೆ ಹತ್ತಕ್ಕಾಗಲಿಲ್ಲ, ತುಂಬಾ ರಶ್ ಆಯಿತು. ಇನ್ನು ಆ ಬಸ್ ಬಿಟ್ಟರೆ ಇನ್ನು 1 hour, 1/2 hour ಕಾಯಬೇಕಾಗುತ್ತೆ ಅಂತ ನಾನು ಅದೇ ಬಸ್ಸಲ್ಲಿ ತಳ್ಳಾಡ್ಕೊಂಡು ಲಾಸ್ಟಿಗೆ ಹತ್ಕೊಂಡು ಊರ ಕಡೆ ಬಂದ್ವಿ. ಇನ್ನು ಅಲ್ಲಿ ಬರೋಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೂಡ ಬಂದಿದ್ದು. ನಮ್ಮೂರು ಬಂದು ಸ್ವಲ್ಪ ಹಳ್ಳಿ ಒಳಗಡೆ ಹೋಗಬೇಕು, ಹಾಗಾಗಿ ಟೌನಿಂದ ಬಂದು 5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಹಾಗಾಗಿ ನಮ್ಮ ಅಪ್ಪಾಜಿನೂ ಕೂಡ ಬಂದಿದ್ದರು ಅಲ್ಲಿಗೆ ಬಂದು ಕರ್ಕೊಂಡು ಹೋಗೋಕ್ಕೆ ಅಂತ. ಇನ್ನು ನಮ್ಮ ಊರಿಗೆ ಹೋಗೋದಂದರೆ ನಂಗೆ ತುಂಬಾ ಖುಷಿ. ಸುತ್ತಮುತ್ತ ತೋಟಗಳು ಇರೋದ್ರಿಂದ ತುಂಬಾ ಗಾಳಿ ಬೀಸುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಅಲ್ಲೂ ಕೂಡ ಹೆವಿಯಾಗಿ ಸೆಕೆ ಇತ್ತು. ಎಲ್ಲೋದ್ರೂ ಅಷ್ಟೇ ಈ ಸರಿ ತುಂಬಾ ಸೆಕೆ, ಗಾಳಿ ಒಂಚೂರು ಆಡಲ್ಲ. ನಮ್ಮನೆ ಬಂದು ಸುತ್ತಮುತ್ತ ತೋಟ ಇರೋದು, ಮಧ್ಯದಲ್ಲಿ ಮನೆ ಇರೋದು. ಹಾಗಾಗಿ ಆದ್ರೂ ತುಂಬಾ ಸೆಕೆ ಇತ್ತು. ಇನ್ನೇನು ಊರ ಹತ್ರ ಬಂದ್ವಿ. ಇನ್ನೇನು ಊರ ಹತ್ರ ಹೋಗ್ತಿದ್ದಾಗ ಕಾಡು ಕೋಳಿಗಳು ಮತ್ತು ತುಂಬ ಕಾಡು ಪ್ರಾಣಿಗಳೆಲ್ಲ ಸಿಗ್ತಾಯಿರ್ತಾರೆ. ನಮ್ಮೂರ ಕಡೆ ಆನೆಗಳು ಜಾಸ್ತಿ. ಈಗ ಇನ್ನೇನು ಮನೆ ಹತ್ರ ಬಂದ್ವಿ. ಇನ್ನು ನಮ್ಮ ಅಕ್ಕನ ಮಕ್ಕಳೆಲ್ಲ ಆಲ್ರೆಡಿ ಬಂದಿದ್ದರು. ನಾವು ಬಂದರೆ ತುಂಬಾ ಖುಷಿ ಪಡ್ತಾರೆ ಅವರೊಂದನು. ಬಂದಿದ್ದ ತಕ್ಷಣ ಇಬ್ಬರು ಕೂಡ ಕಿರ್ಚ್ಕೊಂಡು ಬಂದುಬಿಟ್ರು ನಾವು ಬಂದಿದ್ದು ನೋಡಿ. ಇನ್ನು ನಾವು ಬಂದ್ರಂತೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೇ ಆದರೂ ಅಷ್ಟೇ, ಅಕ್ಕನ ಮಕ್ಕಳು, ಅವರು ದೊಡ್ಡಮ್ಮ, ಚಿಕ್ಕಮ್ಮ ಯಾರೇ ಬಂದರೂ ಖುಷಿ ಆಗುತ್ತಲ್ವ. ಹಾಗಾಗಿ ನಮಗೂ ಕೂಡ ಹಂಗೆ ಅನಿಸುತ್ತೆ. ಅದರ ನಾವು ಚಿಕ್ಕದ್ರಲ್ಲಿದ್ದಾಗ ಹಂಗೆ ಅನಿಸ್ತಿತ್ತು, ಮಕ್ಳುಗಳು ಬಂದರೆ ತುಂಬಾ ಖುಷಿ ಪಡ್ತಿದ್ವಿ. ಇನ್ನು ಇವ್ರು 4 ಜನ ಸೇರ್ಕೊಂಡ್ಬಿಟ್ರೆ ನಮಗಂತೂ ತಲೆನೋವೇ ಬರೆಸ್ತಾರೆ. ಯಾಕಾದರೂ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೋ, ಸ್ಕೂಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಒಂದು ಟೆನ್ಷನ್ ಇರುತ್ತೆ. ಈಗಿನ ಮಕ್ಕಳೇ ಅಷ್ಟೇ, ಜಾಸ್ತಿ ತುಂಬಾ ಕಿತಾಪತಿ ಮಾಡ್ತೇವೆ, ತುಂಬ ಹಿಂಸೆ ಕೊಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಹಂಗಿದೆ ಇವಾಗಿನ ಕಾಲ. ಇನ್ನೇನು ಮನೆಗೆ ಬಂದ್ವಿ ನಾವು. ಇನ್ನೇನು ಊಟನೂ ಕೂಡ ಮಾಡಿರಲಿಲ್ಲ. ಬಾಕ್ಸ್ ತೊಗೊಬಂದಿದ್ದೆ, ಚಿತ್ರಾನ್ನ ಊಟ ತೊಗೊಬಂದಿದ್ದೆ, ಆದರೆ ತಿಂದಿರಲಿಲ್ಲ. ಇನ್ನೇನು ಊಟ ಮಾಡಬೇಕು ಇವಾಗ ಫ್ರೆಶ್ ಅಪ್ ಆಗಿ. ಇನ್ನು ಇವ್ರಿಗೆ ನೋಡಿ ಎಷ್ಟು ಖುಷಿ ಅಂದರೆ, ಇನ್ನು ನಾನು ವೀಡಿಯೋಸ್ ಮಾಡ್ತೀನಿ ಅಂದರೆ ಇವ್ರಿಗೆ ಇನ್ನೊಂದು ತುಂಬ ಖುಷಿಯಾಗುತ್ತೆ. ವೀಡಿಯೋಸ್ ಏನೋ ಮಾಡ್ತಿದ್ರೆ ಬಂದು ವೀಡಿಯೋ ಹಿಂಗೆ ಇಟ್ಕೊತಾರೆ. ಇನ್ನು ಧನ್ವಿ ಕೂಡ ಬಂದು ಊರಿಗೆ ತುಂಬ ದಿನ ಆಯಿತು, ಒಂದು 4-5 ತಿಂಗಳೇ ಆಗಿತ್ತು. ನೋಡಬೇಕು ಅಂತ ಅವಳನ್ನು ತುಂಬ ಇದು ಮಾಡ್ತಿದ್ರು. ನಮ್ಮ ಅಪ್ಪಾಜಿಗಂತೂ ತುಂಬ ಇಷ್ಟ ಅವಳನ್ನ ಕಂಡ್ರೆ. ಹಾಗಾಗಿ ಯಾವಾಗಲೂ ಹೋದ ಸರಿ ಬಂದಾಗಲೂ ಕೂಡ ಕರ್ಕೊಂಬಂದಿರಲಿಲ್ಲ ನಾನು. ಈ ಸರಿ ಕರ್ಕೊಂಬಂದಿರಲಿಲ್ಲ, ತುಂಬ ಬೇಜಾರು ಮಾಡ್ಕೊಳ್ಳೋರು. ಈ ಸರಿ ಬಂದಿರೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ ನಮ್ಮ ಅವ್ವ, ಅಯ್ಯ ಮತ್ತು ನಮ್ಮ ಅಪ್ಪಾಜಿ, ಅಮ್ಮ. ಇನ್ನು ಮೊಮ್ಮಕ್ಕಳು ಕಂಡ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಕೂಡ ಇಷ್ಟ ಇರುತ್ತೆ, ನೋಡಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಈ ಸರಿ ಬಂದ ತಕ್ಷಣ ತುಂಬಾ ಖುಷಿ ಪಟ್ಟರು. ಇನ್ನು ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ತಂದಿದ್ದೆ, ನಮ್ಮ ಅಕ್ಕನ ಮಗ ತಿನ್ಕೊಂಡ ಅವನು. ನಾನು ಅದಕ್ಕೆ ಅನ್ನ ಸಾಂಬಾರು ತಿಂತಾಯಿದ್ದೀನಿ. ಹಲಸಿನ್ಕಾಯಿ ಸಾಂಬಾರು ಮಾಡಿದರು, ಕಡಲೆಕಾಳು ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು. ಇನ್ನೇನು ಆಲ್ರೆಡಿ ನನ್ನ ಟೈಮ್ ಆಗಿತ್ತು, 4:45 ಗಂಟೆ ಆಗಿತ್ತು ಮನೆಗೆ ಬರೋಷ್ಟರೊಳಗೆ. ಅಲ್ಲಿಂದ ಬಸ್ ಲೇಟ್ ಆಯಿತು. ನಾನು ಅಲ್ಲಿಂದ ಏನೋ ಬೇಗ ಬಂದುಬಿಟ್ಟೆ ಬೇಲೂರಿಗೆ. ಅಲ್ಲಿಂದ ಇನ್ನು ಮನೆಗೆ
ಬರೋಷ್ಟೊತ್ತಿಗೆ ಲೇಟ್ ಆಗಿದ್ದು ಬಸ್ ಸಿಗ್ದಲೇ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಕ್ಯಾರಮ್ ಬೋರ್ಡ್ ಏನೋ ಚಿಕ್ಕದೇನೋ ತಂದಿದ್ರು ನಮ್ಮ ಅಕ್ಕನ ಮಕ್ಕಳು. ಎಲ್ಲರೂ ಸೇರಿಕೊಂಡು ಆಟನ ಆಡ್ತಾ ಇದ್ದಾರೆ. ಸ್ವಲ್ಪ ತಿಂಗೆ ಆಡ್ತಾ ಇರ್ತಾರೆ, ಸ್ವಲ್ಪ ಕಿತಾಪತಿ ಮಾಡ್ಕೋತಾರೆ, ಮತ್ತು ಹಂಗೆ ಸೇರ್ಕೊಂಡು ಜಾಸ್ತಿ ಇವರು ಆಟ ಆಡೋದಂದರೆ ಮಣ್ಣಲ್ಲಿ, ಅಂದರೆ ಮಣ್ಣಲ್ಲಿ ಆಡಬೇಕಂತೆ ಮಕ್ಕಳು, ತುಂಬಾ ಒಳ್ಳೆಯದು. ಹಾಗಾಗಿ ಊರಲ್ಲಿ ಬಂದರೆ ಮಣ್ಣಲ್ಲಿ ಆಟ ಆಡಲಿ ಅಂತ ಧನ್ವಿನ ಬಿಟ್ಬಿಡ್ತೀನಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ರೌಂಡು ಏನೇನಿದೆ ಏನೇನು ಆಗಿದೆ ಅಂತ ಎಲ್ಲ ಒಂದ್ಸರಿ ಚೆಕ್ ಮಾಡ್ತೀನಿ ನಾನು. ಇನ್ನು ಹೂವಿನ ಗಿಡ ಎಲ್ಲ ಹಾಕಿದ್ರು ನಮ್ಮಮ್ಮ, ಚೆನ್ನಾಗಿ ಬಂದಿದೆ. ಇಲ್ಲೊಂದು ರೋಸ್ ಗಿಡನೂ ಕೂಡ ತುಂಬ ಚೆನ್ನಾಗಿ ರೋಸ್ ಎಲ್ಲ ಬಿಟ್ಟಿದ್ವು. ಊರ ಕಡೆ ಹೆಂಗೆ ಅಂದರೆ ಜಾಗ ಎಲ್ಲ ಖಾಲಿ ಇರುತ್ತೆ, ಯಾವ ಥರದ್ದು ಹೂವಿನ ಗಿಡನಾದರೂ ಬೆಳೆಸ್ಕೋಬೋದು, ಇಲ್ಲ ತರಕಾರಿನೂ ಕೂಡ ಬೆಳೆಸ್ಬೋದು ನಾವು. ಹಾಗಾಗಿ ನಮ್ಮಮ್ಮ ಸ್ವಲ್ಪ ಬೀನ್ಸು ಮತ್ತು ಕಬ್ಬಿಂದು ಶುಂಠಿ ಮತ್ತು ರೋಸು, ಗುಲಾಬಿ, ದಾಸವಾಳ ಎಲ್ಲದನ್ನೂ ಕೂಡ ಹಾಕಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವ, ಎಲ್ಲ ಒಣಗೋಗ್ಬಿಟ್ಟಿರುತ್ತೆ, ಅದರಲ್ಲೂ ನೀರು ಹಾಕ್ತಾನೆ ಇರಬೇಕು. ಹಾಗಾಗಿ ಈ ರೋಸ್ ಕೂಡ ಚೆನ್ನಾಗಿತ್ತು. ಇನ್ನೊಂದಿದೆ ಈ ಪಿಂಕ್ ಹೇಳಿದ್ನಲ್ಲ, ಆ ರೋಸ್ ಕೂಡ ತುಂಬಾ ಇಷ್ಟ ಆಯಿತು ನನಗಂತೂ. ನೋಡಿದ ತಕ್ಷಣ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ರೋಸ್ಗಳೆಲ್ಲ ಬಿಟ್ಟಿದ್ವು. ಹಾಗಾಗಿ ಇನ್ನು ಮುಖ ಅಂತೂ ನೋಡೋಂಗೆ ಇರಲಿಲ್ಲ, ನಾನು ಅಲ್ಲಿಂದ ಬರೋ ಅಷ್ಟರೊಳಗೆ ತುಂಬ ಸೆಕೆ ಇತ್ತಲ್ಲ. ಹಾಗಾಗಿ ಇನ್ನು ನಮ್ಮ ಅಕ್ಕನೂ ಕೂಡ ಅಂಗಡಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಅವಳು ಕೂಡ ನಾನು ಏನೇನು ತಂದಿರ್ತೀನಿ ಚೆಕ್ ಮಾಡಿರ್ತಾಳೆ. ನಮ್ಮ ಮನೆಯಲ್ಲಿ ಚಿರೋಟಿ ಮಾಡೋದು ನಮ್ಮಲ್ಲಿ ಎಲ್ರಿಗೂ ಕೂಡ ಇಷ್ಟ, ನಮ್ಮ ಅತ್ತೆ ಮಾಡೋ ಚಿರೋಟಿ. ಹಾಗಾಗಿ ಚಿರೋಟಿ ಎಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ಸೇರ್ಕೊಂಡು ತಿಂತಾಯಿದ್ರು. ಇನ್ನು ಟೌನ್ ಕಡೆ ಮಾವಿನಕಾಯಿ ಬಂದು ಚೆನ್ನಾಗೂ ಇರೋಲ್ಲ, ಅದು ಬಂದು ರೇಟು ಜಾಸ್ತಿ. ಇನ್ನು ಊರ ಕಡೆ ನೋಡಿ ಮನೆಗಳ ಹತ್ರನೇ ಮಾವಿನಕಾಯಿ ಇರುತ್ತೆ, ಅದರಲ್ಲೂ ಎಳೆ ಮಾವಿನಕಾಯಿ ಬರುತ್ತಲ್ಲ, ಬಲ್ತಿರಲ್ಲ ಅಂಥ ಮಾವಿನಕಾಯಿನ ಉಪ್ಪು ಖಾರ ಹಾಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಂದ ತಕ್ಷಣ ಮಾವಿನಕಾಯಿ ನೋಡಿದಾಯಿತು. ಸರಿ ಆ ಮರದಲ್ಲಿ ಮಾವಿನಕಾಯಿ ಬಿಟ್ಟಿರಲಿಲ್ಲ, ಈ ಸರಿ ತುಂಬಾ ಬಿಟ್ಟಿದೆ. ಹಾಗಾಗಿ ಗೋವಾ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಾವಿನಕಾಯಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಇನ್ನು ಈಗಲೇ ತಿಂದುಬಿಟ್ರೆ ಇನ್ನು ಆಮೇಲೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ, ಕೆಮ್ಮು. ಇನ್ನು ಅಲ್ಲೆಲ್ಲ ಹೋಗ್ತೀವಿ, ನೀರೆಲ್ಲ ಚೇಂಜ್ ಆಗುತ್ತೆ, ಹಾಗಾಗಿ ಬಂದಮೇಲೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಸಂಜೆನೇ ಹೊರಡೋದಿದ್ದರಿಂದ ಆಲ್ರೆಡಿ ಟೈಮ್ ಬಂದು 5:30 ಏನೋ ಆಗಿತ್ತು. ಇನ್ನು ನಮ್ಮ ಅಕ್ಕನೂ ಕೂಡ ಬಂದು ಬಟ್ಟೆನ ಎಲ್ಲ ಜೋಡಿಸಿರಲ್ಲ, ಅಂದರೆ ಇಲ್ಲಿ ನಮ್ಮ ಅಕ್ಕ ಬಂದು ಹತ್ರನೇ ಇರೋದು. ಹಾಗಾಗಿ ಅವಳೋಗಿ ಊರಿಂದ ಅಲ್ಲಿ ಬಟ್ಟೆ ತೊಗೊಬಂದ್ಬಿಟ್ಟು ಈಗ ಬಟ್ಟೆಗೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಒಟ್ಟು ರೆಡಿ ಆಗಿದ್ದೀವಿ ನಾವು ಕೂಡ. ಇನ್ನು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನೇನು ಎಲ್ಲರೂ ಬಂದು ಹತ್ತಿದ್ರೆ ಹೊರಡೋದಷ್ಟೇ. ಇನ್ನು 6:30-7 ಗಂಟೆಲಿ ಏನು ಊಟ ಮಾಡೋದು ಅಂತ ಅಡುಗೆನೂ ಕೂಡ ಮಾಡ್ಕೊಂಡಿದ್ವಿ. ನಮ್ಮ ಅತ್ತಿಗೆ ಚಿತ್ರಾನ್ನ ಮತ್ತು ಮೊಸರನ್ನ ರೆಡಿ ಮಾಡ್ಕೊಂಡಿದ್ರು, ನಮ್ಮಮ್ಮ ಅನ್ನ ಸಾಂಬಾರು ರೆಡಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ವಿ. ಅಲ್ಲೆಲ್ಲರ ಹೋದ್ಮೇಲೆ ಒಂದು 9 o'clock ಹಂಗೆ ಊಟ ಮಾಡೋಣ ಅಂತ ಎಲ್ಲ ತುಂಬಿಕೊಂಡು ರೆಡಿಯಾಗಿ ನಿಂತಿದ್ವಿ. ಇನ್ನು ಇಲ್ಲಿಂದ ಎಷ್ಟು ಜನ ಹೋಗ್ತೀವಿ ಅಷ್ಟು ಜನ ಹೋಗ್ತೀವಿ. ಇನ್ನು ಅಲ್ಲಲ್ಲಿ ಹತ್ಕೊತಾರೆ. ಇನ್ನು ನನ್ನ ಹಸ್ಬೆಂಡ್ ತಂಗಿ ಫ್ಯಾಮಿಲಿನೂ ಕೂಡ ಬರ್ತಿದೆ, ಅವ್ರನ್ನ ಬಿಕ್ಕೋಡಿಗೆ ಡೈರೆಕ್ಟ್ ಬರೋಕ್ಕೆ ಹೇಳಿದ್ವಿ. ಇಲ್ಲಿಂದ ಹೋಗೋದು ತುಂಬ ಲೇಟ್. ಇನ್ನು ಅಲ್ಲಿ ಹೋಗಿಬಿಟ್ಟು ಡೀಸೆಲೆಲ್ಲ ಫಿಲ್ ಮಾಡೋ ಅಷ್ಟರೊಳಗೆ ಅವರು ಕೂಡ ಬಂದುಬಿಡ್ತಾರೆ ಅಂತ ಅಲ್ಲಿಗೆ ಡೈರೆಕ್ಟ್ ಬರೋಕ್ಕೆ ಹೇಳಿದ್ವಿ. ಅವರು ಕಾರಲ್ಲಿ ಬರ್ತಾಯಿದ್ದಾರೆ. ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಕಾರ್ನ ಹಾಕ್ಬಿಟ್ಟು ಹೋಗೋಣ ಅಂತ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ವಿ. ಅಷ್ಟರೊಳಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀವಿ. ಇನ್ನು ಅದಕ್ಕಿಂತ ಮುಂಚೆ ಗಾಡಿಗೆ ಪೂಜೆ ಮಾಡಬೇಕಲ್ಲ, ಗಾಡಿಗೂ ಪೂಜೆ ಮಾಡೋಣ ಅಂತ ನಮ್ಮಮ್ಮ ಗಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದಾರೆ. ಯಾವುದೇ ಕಡೆ ಹೋದರೂ ಅಷ್ಟೇ ಗಾಡಿಗೆ ಪೂಜೆ ಮಾಡೇ ಹೊರಡಬೇಕು, ತುಂಬಾ ಒಳ್ಳೆಯದು. ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಹೊರಡೋದೆ. ಇನ್ನು ಅಷ್ಟರೊಳಗೆ ನಮ್ಮ ಭಾವನೂ ಕೂಡ ಅಂಗಡಿಯಿಂದ ಬಂದರು. ಇನ್ನು ಅವರು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಅಷ್ಟರೊಳಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನು ಬೇಗನೆ ಬಿಟ್ಟರೆ ಸ್ವಲ್ಪ ಅಲ್ಲಿ ಬೇಗ ಹೋಗಿ ರೀಚ್ ಆದರೆ ಎಲ್ಲ ಪ್ಲೇಸಸ್ಗಳನ್ನ ನೋಡ್ಬೋದು. ಅಲ್ಲಿ ಮಕ್ಕಳನ್ನು ಕೂಡ ಜಾಸ್ತಿ ಹೊತ್ತು ಆಟ ಆಡಿಸ್ಬೋದಲ್ಲ ಅಂತ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು ಗೋವಾಗೆ. ಏನೋ ಒಂಥರ ಖುಷಿ ಇದೆ. ಅಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ. ಒಬ್ಬರವ್ರು ಹೇಳ್ತಾರೆ ಏನಿಲ್ಲ, ಬರೀ ಬೀಚ್ ಅಷ್ಟೇ ಅಂತ ಹೇಳ್ತಾರೆ. ಒಟ್ಟಿಗೆ ನಾವು ಒಂದು ಸರಿ ಹೋಗಿ ನೋಡಬೇಕಲ್ಲ ಅನ್ನೋದೊಂದು ನಮಗೆ ಒಂದು ಮೈಂಡಲ್ಲಿ ಇತ್ತು. ಹಾಗಾಗಿ ಹೋಗೋಣ ಅಂತ. ಇನ್ನು ನಮ್ಮ ಅಕ್ಕನ ಮಗ ನಮ್ಮ ಅವ್ವಂಗೆ ನಮ್ಮ ಹಿಂಗೆ ಮುತ್ಕೊಟ್ಟು ಓಡ್ತಾ ಇದ್ದಾನೆ. ಅವನಿಗೆ ಒಂಥರ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಅವನಿಗೆ ತುಂಬಾ ಖುಷಿ. ನೋಡಲಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂದರೆ ಅವನಂತೂ. ಅದಕ್ಕೆ ನಮ್ಮ ಅವ್ವಂಗೆ ಹೀಗೆ ಮುತ್ಕೊಟ್ಟು ಓಡ್ತಾ ಇದ್ದಾನೆ. ಇನ್ನು ನಮ್ಮ ಅಪ್ಪಾಜಿ ಬರ್ತಾ ಇಲ್ಲ, ನಮ್ಮ ಅವ್ವ ಅಯ್ಯ ಮನೇಲೇ ಇರ್ತಾರೆ. ಇನ್ನು ಎಲ್ಲರೂ ಕೂಡ ಓಡ್ತಾ ಇದ್ದೀವಿ. ಇನ್ನೇನು ಆಮೇಲೆ ಆಯ್ತಾ ಅಮ್ಮ
ಹೊಡಿಕೆ ಆಯ್ತನಾ? ಇನ್ನೂ ಬಿಕೋಡಿಗೂ ಕೂಡ ಬಂದ್ವಿ. ಡೀಸೆಲ್ನ ಫಿಲ್ ಮಾಡಿಸ್ತಾ ಇದ್ದಾರೆ. ಫುಲ್ ಮಾಡಿಸ್ಬಿಡೋಣ ಅಂತ. ಇನ್ನೇನು ಅಷ್ಟರೊಳಗೆ ಅವರು ಕೂಡ ಬರ್ತಾರೆ. ಇನ್ನೇನು ಅವ್ರು ಬಂದ ತಕ್ಷಣ ಸ್ವಲ್ಪ ಅಂಗಡಿ ಹತ್ರ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಇನ್ನೇನು ಹೊರಡ್ತೀವಿ ಅಷ್ಟೇ. ಇನ್ನು ಇದು ಬಂದು 21 ಸೀಟರು. ಇದು ನಮ್ಮ ಅಣ್ಣನ ಗಾಡಿನೇ. 21 ಸೀಟ್ ಕೂರ್ಬೋದು. ಅದರಲ್ಲಾಗಿ ನಾವು ದೊಡ್ಡವ್ರು ಬಂದು ಒಂದು 15-16 ಇದ್ದಿದ್ದು, ಮಕ್ಕಳನ್ನೆಲ್ಲ ಸೇರಿ ಒಂದು 20 ಜನ ಇದ್ವಿ. ಇನ್ನೂ ಒಂದು 3-4 ಜನ ಬೇಕಾಗಿತ್ತು ಹೇಳಿದ್ವಿ, ಅವರೆಲ್ಲ ಮಿಸ್ ಮಾಡಿದ್ರು ಒಂದು 3-4 ಜನ. ಹಾಗಾಗಿ ಅದರಲ್ಲೂ ಒಂಥರಕ್ಕೆ ಒಳ್ಳೆಯದೇ ಅನ್ಕೋಬೋದು. ಮಕ್ಕಳನ್ನ ಆರಾಮಾಗಿ ಮಲಗಿಸ್ಕೊಂಡು ಹೋಗ್ಬೋದು. ನೈಟ್ ಹೊತ್ತು ಮಲಗೋಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ನಾವು ಕೂಡ ಆರಾಮಾಗಿ ಸೀಟೆಲ್ಲ ಸ್ವಲ್ಪ ಒಂದು 2-3 ಕಾಲಿಗೆ ಇದ್ರಿಂದ ಮಕ್ಕಳನ್ನ ಮಲಗಿಸ್ಕೊಂಡು ಹೋಗೋಕ್ಕೆ ತುಂಬಾ ಈಸಿ ಆಯಿತು. ಇನ್ನು ಸೆಕೆ ಇದ್ದಿದ್ದರಿಂದ ಗಾಡಿ ಎಲ್ಲರೂ ನಿಲ್ಲಿಸಿದ್ರೆ ಗಾಡಿ ಒಳಗೆ ಇರೋಕ್ಕಂತೂ ತುಂಬ ಕಷ್ಟ ಆಗ್ತಿತ್ತು. ಆದ್ರೂ ಮೂವ್ ಆಗ್ತಿದ್ದಾಗ ಗಾಡಿ ಅಷ್ಟೊಂದೇನು ಹಿಂಸೆ ಆಗ್ತಾ ಇರಲಿಲ್ಲ. ಇನ್ನು ಹಾಡು ಹಾಕಿಸ್ಕೊಂಡು DJ ಅದೆಲ್ಲ ಇರುತ್ತಲ್ಲ, ಸ್ವಲ್ಪ ಸ್ಪೀಕರೆಲ್ಲ ಚೆನ್ನಾಗಿ ಬರುತ್ತೆ ವ್ಯಾನಲ್ಲಿ. ಹಾಗಾಗಿ ಅದನ್ನು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಮಕ್ಳಿಗೆ ರಜೆ ಇರೋದ್ರಿಂದ ಅವ್ರಿಗೂ ಕೂಡ ಎಲ್ಲಿಗಾರ ಹೋಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ನಮಗೂ ಕೂಡ ಎಲ್ಲಿಗಾರ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಈ ಬಿಸಿಲಲ್ಲಿ ಎಲ್ಲರೂ ಹೋಗೋದಂತ ಅದೊಂದು ಸ್ವಲ್ಪ ಕಷ್ಟ. ಹಾಗಂತ ಎಲ್ಲೂ ಹೋಗ್ದಲ್ಲೇ ಕೂಡ ಇರೋಕ್ಕಾಗಲ್ಲ. ಮಕ್ಕಳಿಗೋಸ್ಕರ ಎಲ್ಲರೂ ಕರ್ಕೊಂಡು ಹೋಗಲೇಬೇಕು. ಅವ್ರಿಗೆ ಎಂಜಾಯ್ಮೆಂಟು ಮತ್ತು ಖುಷಿ ಪಡ್ತಾರೆ ಅಂತ. ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿ ಗೋವಾಕ್ಕೆ ಹೊರಟಿದ್ವಿ. ಇನ್ನು ನಮ್ಮ ನಾದಿನಿ ಮಕ್ಕಳು ಎಲ್ಲ ಬಂದರು. ಇನ್ನೇನು ನಾವು ಹೊರಟಿದ್ವಿ. ಇನ್ನು ಚಿಕ್ಕಮಂಗ್ಳೂರಲ್ಲಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಹತ್ತಿಸ್ಕೊಬೇಕು. ನೋಡಿ ಇವರಿಬ್ರಂತೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ನಮ್ಮ ಅಕ್ಕನ ಮಕ್ಕಳೇನು ಅಷ್ಟು ಮಾಡಲಿಲ್ಲ. ಇವರಿಬ್ಬರಿಗೆ ಡ್ಯಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಹಾಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಸಾಂಗ್ ಹಾಕಿದ್ರಿಂದ ಸಾಂಗ್ನೆಲ್ಲ ಪ್ಲೇ ಮಾಡೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ ಅಂತ. ಹಾಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಈ ಮಕ್ಕಳು ಸ್ವಲ್ಪ ಕಿತಾಪತಿ ಜಾಸ್ತಿ ಇರೋದ್ರಿಂದ ಹೇಳಿದ ಮಾತು ಕೇಳಲ್ಲ. ಸ್ವಲ್ಪ ದೊಡ್ಡವರಿದ್ದರೆ, ಅವ್ರ ಅಪ್ತಿರಿದ್ರೆ ಸ್ವಲ್ಪ ಹೇಳಿದ ಮಾತು ಕೇಳ್ತಾರೆ. ನಮಗೆ ಸ್ವಲ್ಪ ಹೆದರಲ್ಲ. ಹಾಗಾಗಿ ನನ್ನ ಮಗಳು ನನಗೆ ಹೆದರ್ತಾಳೆ, ಅವ್ರ ಅಪ್ಪಂಗೆ ಹೆದರಲ್ಲ. ಹಾಗಾಗಿ ನೋಡಿ ಅವರು ಎಷ್ಟು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದರೆ, ಈ ಖುಷಿಗೋಸ್ಕರನಾರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಬೇಕು ಅವಾಗವಾಗ. ಹಾಗಾಗಿ ಕೂಡ ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಅಲ್ಲಿ ಆಲ್ರೆಡಿ ಅವ್ರು ಬಂದಿದ್ದರು. ಮೇನ್ ರೋಡಿಗೆ ಬನ್ನಿ ಅಂತ ಹೇಳಿದ್ವಿ. ಲಗೇಜ್ ಜಾಸ್ತಿ ಇದ್ದಿದೆ, ಸ್ವಲ್ಪ ಮನೆ ಹತ್ರನೇ ಹೋದ್ವಿ. ಇನ್ನು ನಮ್ಮ ಅಕ್ಕ ಬಂದು ಹಂಗೆ ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿ, ಹಾಗಾಗಿ ಲಗೇಜ್ ಎಲ್ಲ ತುಂಬಾ ತಂದುಬಿಟ್ಟಿದ್ಲು. ಅವಳು ಊರಿಗೆ ಹೋಗೋದಲ್ವ ಡೈರೆಕ್ಟಾಗಿ, ಹಾಗಾಗಿ ಎಲ್ಲನೂ ಕೂಡ ತಂದಿದ್ಲು. ಲಗೇಜ್ ಎಲ್ಲ ಜಾಸ್ತಿ ತರೋಕ್ಕಾಗಲ್ಲ ಅಂತ ಸ್ವಲ್ಪ ಹತ್ರನೇ ಬಂದಿದ್ವಿ. ಇನ್ನು ಅವರು ಊಟನೆಲ್ಲ ಮುಗಿಸ್ಕೊಂಡು ಅವರು ಕೂಡ ಹತ್ತಿದ್ದಾರೆ.
ಇನ್ನು ಒಬ್ಬರು ಇಬ್ಬರು ಹೋಗೋದಕ್ಕಿಂತ ಎಲ್ಲ ಫ್ಯಾಮಿಲಿ ಹೋದರೆ ಟ್ರಿಪ್ಗೆ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟು ಚೆನ್ನಾಗಿ ಮಾಡೋದು. ಒಬ್ಬರೇ ಇಬ್ಬರು ಹೋದರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ, ಏನು ಎಂಜಾಯ್ ಮಾಡೋದು ಏನು ಮಾಡೋದು ಅಂತ. ಈ ಥರ ಎಲ್ಲ ಫ್ಯಾಮಿಲಿ ಸೇರಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ರೆ ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ ಅನ್ನೋದೊಂದು ಪ್ಲ್ಯಾನ್ ಇತ್ತು ನಮ್ಮದು. ಹಾಗಾಗಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಇವತ್ತು. ಇನ್ನು ಮಧ್ಯದಲ್ಲೆಲ್ಲರೂ ಊಟಕ್ಕೆ ನಿಲ್ಲಿಸ್ಕೊಂಡು ಊಟನ ಮುಗಿಸ್ಕೊಂಡು ಹೊರಡಬೇಕಾಗತ್ತೆ. ನಾನು ಅವ್ರು ಬಂದಿದ್ದು ನೋಡಿ ಇವ್ರಿಗಂತೂ ಖುಷಿ ಆಯ್ತು. ಇನ್ನು ಪಾಪು ಬೇರೆ ಬರ್ತಿದ್ದಾಳಲ್ಲ, ಪಾಪು ಆಟಾಡ್ಸೋದಂದ್ರೆ ನಮ್ಮ ತನಿಗೆ ಮೊದಲೇ ಇಷ್ಟ, ಖುಷಿ ಕಂಡ್ರೆ. ಇವಳು ನಮ್ಮ ಅಕ್ಕ ಬ್ಯಾಂಗ್ಳೂರಿಗೆ ಬಂದಿದ್ದಾಗ ಇವಳು ಇರಲಿಲ್ಲ, ಹಾಗಾಗಿ ಪಾಪು ಎಲ್ಲ ಬಂದಿರೋ ಮಾತಾಡ್ಸೋಕ್ಕಾಗಿಲ್ಲ. ಇನ್ನು ಇವ್ರು ಬಂದ ತಕ್ಷಣ ಪಾಪು ನೋಡಿ ತುಂಬಾ ಖುಷಿ ಪಡ್ತಿದ್ರು ನೋಡಿ ಮಕ್ಕಳೆಲ್ಲ. ಇವಳು ಎತ್ಕೊಳ್ಳೋಕ್ಕೆ ಹೋಗ್ತಾಳೆ ಧನ್ವಿ, ನಮಗೆಲ್ಲ ಭಯ, ಅವಳು ಒಬ್ಬರು ಎತ್ಕೊಬೇಕು, ಅವಳನ್ನೆಲ್ಲ ಎತ್ಕೊಂಡು ಬೀಳಿಸ್ಬಿಡ್ತಾಳೆ ಅಂತ. ಚೆನ್ನಾಗಿ ನೋಡ್ಕೊತಾಳೆ ಮಕ್ಕಳನ್ನ. ಹಾಗಾಗಿ ಅವರೆಲ್ಲ ಬಂದ ತಕ್ಷಣ ಖುಷಿಪಟ್ಟರು. ಇನ್ನೇನು ಅವರು ಹತ್ತಿದ್ರು, ಇನ್ನೇನು ಹೊರಡಬೇಕು. ಹಾಯ್ ಮಾಡ್ತೀನಿ. ಅಮ್ಮನ ಹತ್ರ ಬಾ. ಇನ್ನು ಒಂದು ಸ್ವಲ್ಪ ದೂರ ಆದಮೇಲೆ ಒಂದು 9 o'clock 9:30 ಹಂಗೆ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರನೇ ಊಟಕ್ಕೆ ನಿಲ್ಲಿಸಿದ್ದಾನೆ ನಮ್ಮ ಅಣ್ಣ. ಪೆಟ್ರೋಲ್ ಬಂಕ್ ಹತ್ರ ಅಂತ ನಿಲ್ಲಿಸಿದ್ರೆ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗೋಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಅಲ್ಲೇ ನಿಲ್ಲಿಸ್ಕೊಂಡು ಊಟ ಏನೇನು ತಂದಿದ್ವಿ ಅದನ್ನೆಲ್ಲ ಕೆಳಗಡೆ ಇರಿಸ್ಕೊಂಡು ಅಲ್ಲೇ ಆರಾಮಾಗಿ ಊಟ ಮಾಡಿಕೊಂಡು ಮತ್ತೆ ಹೊರಡ್ಬೋದಲ್ಲ ಅಂತ ಎಲ್ಲರೂ ಕೂಡ ಎಳಿತಾ ಇದ್ದಾರೆ. ಊಟಕ್ಕೆ ಅದೇ ಅನ್ನ ಸಾಂಬಾರು ಮಾಡಿದರು ನಮ್ಮಮ್ಮ. ನಮ್ಮ ಅತ್ತಿಗೆ ಬಂದು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಬಂದಿದ್ರು. ಹಾಗಾಗಿ ಎಲ್ರಿಗೂ ಕೂಡ ಹಂಗೆ ಮಾಡ್ಕೊಬಂದಿದ್ವಿ. ಇಬ್ಬರು ಸೇರಿ ಮಾಡಿದ್ರಲ್ಲ ಅಡುಗೆನ, ಹಾಗಾಗಿ ಎಲ್ರಿಗೂ ಕೂಡ ಆಯಿತು. ಜನ ಏನು ಎಷ್ಟು ತಟ್ಟಿದ್ರೆ ಸಾಕು. HD ಹಾಕಿದ್ದೀನಿ ಅಷ್ಟೇ. ನಾವು ರೆಡಿಯಾಗಿ ಬಂದಿಲ್ಲ. ನಾವಿನ್ನೇನು ರೆಡಿಯಾಗಿ ಎಲ್ಲರದ್ದು ಇಲ್ಲೊಂದು ಫೋಟೋ ತೆಕ್ಕೊಡೋಣ ಬೆಳಗ್ಗೆ. ಧಾರವಾಡ ಕೇಳ ಇವರು ಲಾಗರ್ ಇವರು. ಇನ್ನು ಯಾರ್ಯಾರು ಫಸ್ಟ್ ಟೈಮ್ ಹೋಗಿದ್ದಾರೆ, ಯಾರ್ಯಾರು ಸೆಕೆಂಡ್ ಟೈಮ್ ಹೋಗಿದ್ದಾರೆ ಗೋವಾಗೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ವಿ. ಇನ್ನು ನಮ್ಮಣ್ಣ ನನ್ನನ್ನು ಕೇಳಿ ಫಸ್ಟು ಸರಿ ಹೋಗಿದ್ದೀನಿ ಅಂತ. ಅವನು ಎನಿ ಟೈಮ್ ಹೋಗ್ತಾ ಇರ್ತಾನಲ್ಲ ಟ್ರಾವೆಲಿಂಗ್, ಹಾಗಾಗಿ. ಹಾಯ್ ಖುಷಿ ಮೇಡಮ್. ಹಾಯ್. ಆರ್ಗನೈಸರ್ ಗೋವಾ ಟ್ರಿಪ್ ಆರ್ಗನೈಸರ್ ಇವರೇ. ಕ್ಯಾಶಿಯರ್ ಅವರ ಸೈಡ್ ಬಿಸ್ನೆಸ್. ಎಲ್ಲ ಕತ್ಲೆಲ್ಲ ಅವ್ರು ಇವರು. ಹಾಯ್ ಹಾಯ್. ಗಾಡಿ ಅವ್ರು ಹಿಂದಕ್ಕೆ ಹೋಗ್ಬಿಟ್ಟವ್ರು. ಇನ್ನೇನು ಊಟನೂ ಎಲ್ಲ ಕೂಡ ಮುಗೀತು. ಇನ್ನೇನು ಎಲ್ಲ ತೆಗೆದಿಟ್ಕೊಂಡು ಅದೆಲ್ಲ ಊಟದ್ದೆಲ್ಲ ನಾವು ಕೂಡ ಹೊರಟಿದ್ದೀವಿ. ಇನ್ನು ನೈಟ್ ಹೊತ್ತು ಬೇಜಾರಾಗಬಾರ್ದು, ಅಕಸ್ಮಾತ್ ನೈಟೆಲ್ಲ ನಿದ್ದೆ ಬರಲ್ವಲ್ಲ ಒಂದು ಟೈಮ್ ಜರ್ನಿ ಮಾಡುವಾಗ. ಹಾಗಾಗಿ ಹೊಸ ಮೂವಿ ಇತ್ತಲ್ಲ ಅಮೃತಾಂಜನ್ ಮೂವಿ, ಅದನ್ನು ಪ್ಲೇ ಮಾಡಿದೆ, ಎಲ್ಲರೂ ಕೂಡ ನೋಡಿಕೊಂಡು. ಅದು ಸ್ವಲ್ಪ ಕಾಮಿಡಿ ಇತ್ತಲ್ಲ, ಚೆನ್ನಾಗಿತ್ತು ಒಂಥರ ಮೂವಿ ನೋಡಲಿಕ್ಕೆ. ಅದು ಎಂಡಾಗೋವರೆಗೂ ನೋಡಿದ್ವಿ, ಮಿಸ್ ಮಾಡಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮೂವಿ. ಇಷ್ಟ ಆಯಿತು ನಮಗೊಂಥರ. ಅಂದರೆ ಯೂಟ್ಯೂಬರ್ ಎಲ್ಲ ಸೇರಿಕೊಂಡು ಒಂದು ಕಾಮಿಡಿ ಮೂವಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗಂತೂ. ಹಾಗಾಗಿ ಎಲ್ಲರೂ ನೋಡ್ತಾ ನಾವು ಮಲಗಿದೆ ಒಂದು 1:30 ಏನೋ ಆಗಿತ್ತು. ಅಷ್ಟವರೆಗೂ ನಿದ್ದೆನೇ ಬಂದಿರಲಿಲ್ಲ. ಹಾಗಾಗಿ ಇನ್ನೊಂದು ಏನಂದರೆ ಜರ್ನಿ ಮಾಡಬೇಕು, ತುಂಬ ಜನಕ್ಕೆ ಕಷ್ಟ ಆಗುತ್ತೆ ನಿದ್ರೆ ಮಾಡಲಿಕ್ಕೆ. ಹಾಗಾಗಿ ನನಗೂ ಕೂಡ ಕಂಫರ್ಟಬಲ್ ಆಗೋಲ್ಲ, ಮನೆಯಲ್ಲಿ ಮಲಗ್ದಂಗೆ ಆಗೋಲ್ಲ. ಆದರೆ ಜರ್ನಿ ಮಾಡಲೇಬೇಕಾಗಿರುತ್ತೆ, ಎಲ್ಲಾದರೂ ಹೋಗಬೇಕಂದ್ರೆ ಜರ್ನಿ ಮಾಡಲೇಬೇಕಲ್ಲ, ಹಾಗಂತ ಹೋಗ್ದಲ್ಲೇ ಕೂಡ ಇರೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಜರ್ನಿ ಕಂಪ್ಲೀಟ್ ಆಗೋಲ್ಲ. ಹಾಗಾಗಿ ಇನ್ನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಗೋವಾದಲ್ಲಿ ಫಸ್ಟ್ ಡೇ ಇರುತ್ತೆ, ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮಿಸ್ ಮಾಡ್ದೇ ವಾಚ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.